ಹೇಳೋದು ಒಂದು ಸಲ 2 ಸಲ ಲಾಸ್ಟ್ 3 ಸಲ ಅದರ ಮೇಲೆ ಮತ್ತೆ ಆ ಥರ ಮಾಡ್ತಿದ್ರೆ ಅಲ್ಲಿಗೆ ನೀವು ಎಕ್ಸ್ಕ್ಯೂಸ್ ಮಾಡಬಾರ್ದು ಅವ್ರು ನನ್ನ ಪ್ರಕಾರ. ಬಿಕಾಸ್ ಏನಂದರೆ ನೀವು ಎಲ್ಲದನ್ನು ಒಳ್ಳೆತನದಿಂದ ನೋಡೋದಕ್ಕಿಂತ ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಬೇಕಾಗುತ್ತೆ. ಭಾವನಾತ್ಮಕವಾಗಿ ನೋಡಿದಾಗ ನಿಮಗೆ ಒಳ್ಳೇದು ಅನಿಸ್ಬೋದು, ಬಟ್ ಚೂರು ಏನಾದರೂ ನೀವು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಎಸ್ ಇವ್ರ ಇಂಟೆನ್ಷನ್ ಏನಾಗಿರುತ್ತೆ ಅಂತ. ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಜೈ ಮೋಟಿವೇಶನಲ್ ಸ್ಪೀಕರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಕಂಟೆಂಟ್ ಏನು ಅಂತ ಹೇಳಿದ್ರೆ, ಯಾಕೆ ನಿಯತ್ತಿಂದ ಪ್ರೀತಿ ಮಾಡೋರ್ಗೆ ಆ ಒಂದು ಪ್ರೀತಿಲಿ ಮೋಸ ಆಗುತ್ತೆ. ಅಂದರೆ ಒಳ್ಳೆ ಮನಸ್ಸಿಂದ ಪ್ರೀತಿ ಮಾಡ್ತಿರ್ತಾರೆ, ಬಟ್ ಸ್ಟಿಲ್ ಅವ್ರಿಗೆ ಮೋಸ ಆಗುತ್ತೆ, ಕೆಟ್ಟವ್ರಿಗೆ ಒಳ್ಳೇದಾಗತ್ತೆ. ಯಾಕೆ ರೀಸನ್ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಆ್ಯಂಡ್ ಕೌನ್ಸಿಲಿಂಗ್ ಬೇಕು ಅಂತ ನಿಮಗೆ ಅನಿಸಿದ್ರೆ, ಕೌನ್ಸಿಲಿಂಗ್ ಇಟ್ ಮೀನ್ಸ್ ನಿಮ್ಮ ರಿಲೇಷನ್ಶಿಪ್ ಪ್ರಾಬ್ಲಮ್ ಆಗಿದೆ, ಆ ವಿಚಾರವಾಗಿ ನನ್ನ ಜೊತೆ ಮಾತಾಡಬೇಕು ಅಂತ ನಿಮಗೆ ಅನಿಸಿದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರ್ತಕ್ಕಂಥ ನಂಬರಿಗೆ ಕಾಲ್ ಮಾಡಿ. ಸಪೋಸ್ ಕಾಲ್ ಅಟೆಂಡ್ ಆಗಿಲ್ಲ ಅಂದರೆ ವಾಟ್ಸಪ್ ಮಾಡಿ. ಬಟ್ ಕೌನ್ಸಿಲಿಂಗಿಗೆ ಚಾರ್ಜಸ್ ಇರುತ್ತೆ, ಫ್ರೀ ಇರಲ್ಲ. ಓಕೆ, ಆ್ಯಂಡ್ ವಿಡಿಯೋ ಕೊನೆ ತನಕ ನೋಡಿ, ನಿಮಗೆ ಅದರ ರೀಸನ್ ಗೊತ್ತಾಗ್ತಾ ಹೋಗುತ್ತೆ. ಓಕೆ, ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ನೋಡಿ, ಯಾಕೆ ಒಳ್ಳೆ ಒಂದು ಮನಸ್ಥಿತಿ ಇರೋರಿಗೆ ಮೋಸ ಆಗುತ್ತೆ ಅಂದರೆ, ಮೊದಲನೇ ರೀಸನ್, ಒಳ್ಳೆಯವರು ಎಲ್ಲವನ್ನು ಕೂಡ ಅಂದರೆ ತಮ್ಮಂತೆ ನಂಬ್ತಾರೆ. ಎಲ್ಲರನ್ನೂ ಕೂಡ ನಾವು ಹೆಂಗೆ ಒಳ್ಳೆಯವರಿದ್ದೀರಿ, ಒಳ್ಳೆಯವರಿದ್ದೀವಿ ಅದೇ ಥರ ಅವರು ಒಳ್ಳೆಯವರು, ಅದೇ ಥರ ನಂಬಲಿಕ್ಕೆ ಶುರು ಮಾಡ್ತಾರೆ. ಇಲ್ಲಿ ಒಳ್ಳೆಯವರು ಏನು ಮಾಡ್ತಾರೆ, ಕೆಟ್ಟವರನ್ನು ಕೂಡ ಒಳ್ಳೆಯವರಂತ ನೋಡ್ಲಿಕ್ಕೆ ಹೋಗ್ತಾರೆ. ಆ ಕೆಟ್ಟ ಉದ್ದೇಶನೂ ಕೂಡ ಒಳ್ಳೇದನ್ಕೊಂಡೇ ಭಾವಿಸ್ತಾರೆ. ಅವ್ರ ತಲೆಯಲ್ಲಿ ಆ ಭಾವನೆ ಬರುತ್ತೆ, ಅದನ್ನು ಫೀಲ್ ಮಾಡ್ತಾರೆ. ಆವಾಗ ಮೋಸ ಹೋಗುವಂಥ ಸಾಧ್ಯತೆಗಳಿರುತ್ತೆ. ನೀವು ಎಲ್ಲದನ್ನು ಒಳ್ಳೆತನದಿಂದ ನೋಡೋದಕ್ಕಿಂತ ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಬೇಕಾಗುತ್ತೆ. ಭಾವನಾತ್ಮಕವಾಗಿ ನೋಡಿದಾಗ ನಿಮಗೆ ಒಳ್ಳೇದು ಅನಿಸ್ಬೋದು, ಬಟ್ ಚೂರು ಏನಾದರೂ ನೀವು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಎಸ್ ಇವ್ರ ಇಂಟೆನ್ಷನ್ ಏನಾಗಿರುತ್ತೆ ಅಂತ. ಅಂದರೆ ಇಲ್ಲಿ ಅದೇ ಹೇಳ್ತೀನಿ, ಅವರ ಉದ್ದೇಶನ ಸರಿ ಇದೆ ಅಂತ ನಂಬೋದು ಹೆಚ್ಚಾಗಿ. ಆ ರೀಸನ್ಗೆ ಇಲ್ಲಿ ನಿಮಗೆ ಮೋಸ ಹೋಗುವಂಥ ಎಲ್ಲ ಸಾಧ್ಯತೆಗಳಿದೆ. ಫಸ್ಟ್ ಪಾಯಿಂಟ್. ಓಕೆ, ಆ್ಯಂಡ್ ದ ಸೆಕೆಂಡ್ ಪಾಯಿಂಟ್ ಏನಂತ ಹೇಳಿದ್ರೆ, ಹೆಚ್ಚು ಅವಕಾಶವನ್ನು ಕೊಡುವಂಥದ್ದು. ಅಂದರೆ ಯಾವ ಥರ, ಪದೇ ಪದೇ ಒಂದೇ ತಪ್ಪನ್ನು ಮಾಡಿರ್ತಾರೆ ಒಬ್ಬ ವ್ಯಕ್ತಿ, ಅದಕ್ಕೆ ನೀವು ಮತ್ತೆ ಮತ್ತೆ ಅವಕಾಶ ಮಾಡಿಕೊಡುವಂಥದ್ದು. ಲೈಕ್ ಏನಂತ ಹೇಳಿದ್ರೆ, ಯಾವುದೋ ಒಂದು ವಿಚಾರದಲ್ಲಿ ನಿಮಗೆ ನಂಬಿಕೆ ದ್ರೋಹ ಮಾಡಿರ್ತಾರೆ ಅನ್ಕೊಳ್ಳೋಣ. ಅದೇ ವಿಚಾರವಾಗಿ, ನಂಬಿಕೆ ದ್ರೋಹ ವಿಚಾರವಾಗಿಯೇ ನಿಮ್ಮ ಜೊತೆಗಿರೋರು ಅದೇ ತಪ್ಪನ್ನು 10 ಸಲ ಮಾಡಿದ್ದಾರೆ ಅನ್ಕೊಳ್ಳೋಣ. 10 ಸಲ ಮಾಡಿದಾಗ್ಲೂ ಕೂಡ ಮತ್ತೆ ನೀವು ಅವ್ರಿಗೆ ಅವಕಾಶ ಮಾಡಿಕೊಟ್ಟಾಗ ಅವರಿಗೆ ನಿಮ್ಮ ವೀಕ್ನೆಸ್ ಗೊತ್ತಾಗಿ ಏನು ಮಾಡ್ತಾರೆ, ಮತ್ತು ಅದನ್ನೇ ಕಂಟಿನ್ಯೂ ಮಾಡ್ತಾರೆ ವಿನಃ ಅದರಿಂದ ನಿಮಗೆ ಒಳ್ಳೇದಂತೂ ಆಗಲ್ಲ, ಒಳ್ಳೇದು ಮಾಡಲ್ಲ, ನಿಮಗೆ ಮೋಸ ಮಾಡಿ ಹೋಗುವಂಥ ಸಾಧ್ಯತೆ ಇರುತ್ತೆ. ಸೊ ಈ ರೀಸನ್ಗೆ ಎಷ್ಟೋ ಜನ ಒಳ್ಳೆಯವರು ಮತ್ತೆ ಮೋಸ ಹೋಗ್ತಾ ಇದ್ದಾರೆ. ನಾನು ಹೇಳೋದು 1 ಸಲ 2 ಸಲ ಲಾಸ್ಟ್ 3 ಸಲ ಅದರ ಮೇಲೆ ಮತ್ತೆ ಆ ಥರ ಮಾಡ್ತಿದ್ರೆ ಅಲ್ಲಿಗೆ ನೀವು ಎಕ್ಸ್ಕ್ಯೂಸ್ ಮಾಡಬಾರ್ದು ಅವ್ರು ನನ್ನ ಪ್ರಕಾರ. ಬಿಕಾಸ್ ಏನಂದರೆ, ಉದ್ದೇಶಪೂರ್ವಕವಾಗಿ ಅವ್ರು ತಪ್ಪು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಿಮಗೆ ಮೋಸ ಮಾಡಬೇಕು ಅಂತಲೇ ಮಾಡ್ತಿದ್ದಾರೆ, ತಿಳ್ಕೊಳ್ಳಿ. ಓಕೆ, ಅಂದ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಈ ಸಣ್ಣ ಪುಟ್ಟ ಸುಳ್ಳಾಗಿರ್ಬೋದು, ಅಥವಾ ಲೈಕ್ ಗೌರವದ ಕೊರತೆ, ಗೌರವ ಕೊಡದೇ ಇರಬಹುದು, ಅಥವಾ ನಿಮ್ಮ ನಿರ್ಲಕ್ಷ್ಯ ಮಾಡ್ತಾ ಇದ್ರೆ ಅವರು ಬದಲಾಗ್ತಾರೆ. ಇದೆಲ್ಲ ಕಾಣ್ತಿರತ್ತೆ ನಿಮ್ಗೆ, ಅವ್ರು ಸುಳ್ಳು ಹೇಳ್ತಾ ಇರೋದು, ಗೌರವ ಕೊಡದೇ ಇರೋದು, ಆ್ಯಂಡ್ ನಿಮಗೆ ನಿರ್ಲಕ್ಷ್ಯ, ನೆಗ್ಲೆಕ್ಟ್ ಮಾಡ್ತಾ ಇರೋದು, ಇದೆಲ್ಲ ನಿಮಗೆ ಕಣ್ಣು ಮುಂದೆ ಕಾಣ್ತಿದ್ರು ನೀವೇನು ಮಾಡ್ತೀರಿ, ಇವತ್ತೆಲ್ಲ ನಾಳೆ ಬದಲಾಗ್ತಾರೆ, ಸರಿ ಹೋಗ್ತಾರೆ. ಬಿಕಾಸ್ ಇದು ನಿಮ್ಮ ಮೈಂಡಲ್ಲಿ ಹೇಗೆ ಬರ್ತಾ ಇರತ್ತೆ ಅಂತ ಹೇಳಿದ್ರೆ, ಎಕ್ಸಾಂಪಲ್, ಅವ್ರನ್ನ ಬಿಟ್ಟಿರೋಕ್ಕಾಗ್ದಿರಾ ಏನು ಮಾಡ್ತೀರಿ, ಇವತ್ತೆಲ್ಲ ನಾಳೆ ಬದಲಾಗ್ತಾರೆ, ಬಟ್ ಅವ್ರು ಬದಲು ಆಗದೇ ಇದ್ದಾಗ ನಮ್ಗಳಲ್ಲಿ ಬದಲಾವಣೆಗಳು ಬರಬೇಕಿಲ್ಲ. ಅಂದರೆ ಆ ರಿಲೇಷನ್ಶಿಪ್ಪಲ್ಲಿ ಇವಾಗೇನು ನೋವು ಅನುಭವಿಸ್ತಾ ಇದ್ರಿ ಅದೇ ಥರ ನೋವು ಅನುಭವಿಸ್ಕೊಂಡು ನೀವು ಹೋಗಬೇಕಾಗತ್ತೆ. ಓಕೆ, ಆಲ್ರೆಡಿ ಐ ಥಿಂಕ್ ಈ ಥರ ನಡೀತಾ ಇದೆ ಎಷ್ಟೋ ರಿಲೇಷನ್ಶಿಪ್ಪಲ್ಲಿ. ನೋಡ್ತಾ ಇರೋರಲ್ಲೂ ನಿಮ್ಮ ರಿಲೇಷನ್ಶಿಪ್ಪಲ್ಲೂ ನಡೀತಾ ಇರ್ಬೋದು. ಎಸ್ ನಿಜವಾಗ್ಲೂ ಲೈಕ್ ನಿಮಗೂ ಆ ಥರ ನಡೆದಿದ್ರೆ ನಿಮ್ಮ ಲೈಫಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಓಕೆ, ಆ್ಯಂಡ್ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಸ್ವಾರ್ಥಿಗಳು ಒಳ್ಳೆಯವರ ಲೈಕ್ ದಯೆಯನ್ನು ಬಳಸ್ಕೊಳ್ತಾರೆ. ಈಗ ನೀವು ಒಳ್ಳೆಯವರಿದ್ದೀರಿ, ಆ ಒಳ್ಳೆತನ ಹೆಂಗೆ ಅಂತ ಹೇಳಿದ್ರೆ ಅವ್ರು ಸ್ವಾರ್ಥಕ್ಕೆ ಬಳಸ್ಕೊಂಡ್ಬಿಡ್ತಾರೆ. ಒಳ್ಳೆಯವರಿದ್ದಾರೆ ಪಾಪ, ಅವ್ರಿಗೆ ಮೋಸ ಮಾಡಬಾರ್ದು, ಇನ್ನೋಸೆಂಟ್ ಮನಸ್ಥಿತಿ ಇದೆ, ಅವ್ರಿಗೆ ಮೋಸ ಮಾಡಿದ್ರೆ ನಮಗೂ ಒಳ್ಳೇದಾಗಲ್ಲ, ಈ ಥಾಟೇ ಬರಲ್ಲ. ಅವ್ರು ಹೆಂಗಾನ ಹಾಳಾಗೋಗ್ಲಿ, ನಾನಿಲ್ಲಿ ಚೆನ್ನಾಗಿರ್ಬೇಕು, ನಾನು ಬದುಕಬೇಕು, ಅವ್ರದ್ದು ಬದುಕು ತೊಗೊಂಡು ನಾನೇನು ಮಾಡಲಿ. ಸೊ ಈ ಥರ ಯೋಚನೆ ಮಾಡಿದಾಗ ಏನಾಗುತ್ತೆ ಹೇಳಿ ನೋಡೋಣ, ಸ್ವಾರ್ಥತನ, ನೀವು ಎಂಥ ಒಳ್ಳೆತನ ಏನೂ ಕಾಣಲ್ಲ, ಅವ್ರದ್ದು ಬಗ್ಗೆ ಮಾತ್ರ ಯೋಚನೆ ಮಾಡ್ತಾರೆ. ಓಕೆ, ಆ್ಯಂಡ್ ದ ಲಾಸ್ಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಆತ್ಮಗೌರವಕ್ಕಿಂತ ಸಂಬಂಧವನ್ನು ಉಳಿಸಲು ಪ್ರಯತ್ನ ಮಾಡುವಂಥದ್ದು. ಎಷ್ಟೋ ಜನ ಏನಂತ ಹೇಳಿದ್ರೆ, ಸೆಲ್ಫ್ ರೆಸ್ಪೆಕ್ಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ ರಿಲೇಷನ್ಶಿಪ್ಪಲ್ಲಿ. ಅದನ್ನು ಸೈಡಿಗೆ ಇಟ್ಬಿಟ್ಟು ಕೂಡ ಸಂಬಂಧ ಉಳಿಬೇಕು ಅಂತ ಹೋರಾಟ ಮಾಡೋಕ್ಕೆ ಹೋಗ್ತಾರೆ ಒಳ್ಳೆಯವರು. ಅವಾಗ ಏನಾಗತ್ತೆ ಹೇಳಿ ನೋಡೋಣ, ನಿಮ್ಮ ರೆಸ್ಪೆಕ್ಟ್ ನೀವು ಸೈಡಿಗೆ ಇಟ್ಬಿಟ್ಟು ಹೋದಾಗ ಮೂರು ಬಿಟ್ಟವ್ರ ಥರ ನಾವು ಬಿಹೇವ್ ಮಾಡ್ತೀವಿ. ಅವ್ರಿಗೆ ಅದೇ ಆ್ಯಕ್ಚುಲಿ ನಾವಷ್ಟು ಸ್ಯಾಕ್ರಿಫೈಸ್ ಮಾಡ್ತಿರೋದು ಅದನ್ನು ಅವರು ಬದಲಾಗ್ಬಿಡ್ಬೇಕಿತ್ತು, ಬಟ್ ಬದಲಾಗ್ದಿರ ಅವ್ರು ಏನು ಮಾಡ್ತಾರೆ, ಇದನ್ನು ವೀಕ್ನೆಸ್ ಅನ್ಕೊಂಡ್ಬಿಟ್ಟು ನಮ್ಮನ್ನು ಆಟ ಆಡ್ಸ್ಲಿಕ್ಕೆ ಹೋಗ್ತಾರೆ. ಈ 5 ಮುಖ್ಯ ಕಾರಣ ಆಗತ್ತೆ. ಏನಂತ ಹೇಳಿದ್ರೆ, ನಮಗೆ ಒಳ್ಳೆ ಮನಸ್ಸಿರೋರಿಗೆ, ನಿಯತ್ತಾಗಿ ಪ್ರೀತಿ ಮಾಡೋರಿಗೆ
ಲೈಕ್ ಮೋಸ ಮಾಡೋವಂಥ ಒಂದು ರೀಸನ್ಗಳು ಹೇಳಿದ್ದೀನಿ ವಿಡಿಯೋದಲ್ಲಿ. ನಿಮಗೇನು ಅನ್ನಿಸ್ತು ಈ ವಿಡಿಯೋ ಬಗ್ಗೆ? ಏನು ಪಾಯಿಂಟ್ ಹೇಗಿತ್ತು ಅದು ಕಮೆಂಟ್ ಮಾಡಿ ತಿಳಿಸಿ. ಇಷ್ಟ ಆದರೆ ಲೈಕ್ ಮಾಡಿ. ಆ್ಯಂಡ್ ಜೈ ಕಾರ್ಪೊರೇಟ್ ಕೋಚ್ ಅಂತ ಹೇಳಿ ಇನ್ನೊಂದು ಯೂಟ್ಯೂಬ್ ಚಾನಲ್ ಶುರುವಾಗಿದೆ. ಸೊ ಅದಕ್ಕೂ ಕೂಡ ಸಪೋರ್ಟ್ ಮಾಡ್ತಾ ಬನ್ನಿ. ಸಬ್ಸ್ಕ್ರೈಬ್ ಮಾಡಿ, ಸರ್ಚ್ ಮಾಡಿ ಯೂಟ್ಯೂಬಲ್ಲಿ ಜೈ ಕಾರ್ಪೊರೇಟ್ ಕೋಚ್ ಅಂತೇಳಿ. ಅದರಲ್ಲಿ ಕಮ್ಯುನಿಕೇಷನ್ ಬಗ್ಗೆ ಆ್ಯಂಡ್ ಲೀಡರ್‌ಶಿಪ್ ಹೇಗೆ ಬಿಲ್ಡ್ ಮಾಡ್ಬೇಕು ಅದ್ರ ಬಗ್ಗೆ, ಆ್ಯಂಡ್ ನೀವು ಸೇಲ್ಸ್ ಬಗ್ಗೆ ಆಗಿರ್ಬೋದು, ಅಥವಾ ಜಾಬ್ ಮಾಡ್ತಿದ್ದರೆ ಅದ್ರಲ್ಲಿ ಪ್ರಮೋಷನ್‌ಗಳು ಮಾಡೋದ್ರ ಬಗ್ಗೆ ಎಲ್ಲ ರೀತಿಯಿಂದನೂ ವಿಡಿಯೋಸ್ ಬರ್ತಾ ಹೋಗುತ್ತೆ. ಅದನ್ನ ಸಪೋರ್ಟ್ ಮಾಡಿ ಇದೇ ಥರ ಅಂತ ಹೇಳ್ತಾ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.